ಇನ್ನೊಂದಷ್ಟು ಜನ ನೀವು ಕಾಂಗ್ರೆಸ್ ಅಂತ ಹೇಳೋದು. ನೀವು ಬಹುಶಃ ನಿಮಗೆ ಒಳಗಿನ ಮಾತುಗಳು ಅಥವಾ ಏನೇನು ನಡೆಯಬಹುದು ರಾಜಕಾರಣದಲ್ಲಿ ಅನ್ನೋದು ಜನಸಾಮಾನ್ಯರಿಗೆ ಅಷ್ಟೊಂದು ಗೊತ್ತಾಗೋಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಅಷ್ಟೇ ನೀವು ಬಹುಶಃ ಟಿವಿಯಲ್ಲಿ ಒಬ್ಬ ಹಿರಿಯ ನಾಯಕರು, ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಹೇಳಿದ ಮಾತುಗಳನ್ನ ಗಮನಿಸಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸುಮಲತಾ ಅವರ ಅವಶ್ಯಕತೆ ನಮಗೆ ಇಂದೂ ಇಲ್ಲ, ನಿನ್ನೇನೂ ಇಲ್ಲ, ನಾಳೆನೂ ಇರಲ್ಲ ಅನ್ನೋಂಥ ಮಾತನ್ನ ಹೇಳಿದ್ರು. ಕಾಂಗ್ರೆಸ್ನ ಅತಿ ಸೀನಿಯರ್ ಲೀಡರು, ಮುಖಂಡ, ಅದು ಯಾರು ಅಂತ ನೀವು ನಾನೇ ಹೆಸರು ಆಯ್ತು. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಆದ್ರೆ ನನ್ನ ಮಾತಿಗೆ ನೀವು ಹೇಳಿ, ನನಗೆ ಗೌರವ ಇಲ್ಲದೆ ಇರೋ ಕಡ ನೀವು ನಮಗೆ ಬೇಡ ಅಂತ ಹೇಳೋ ಕಡೆಗೆ ನಾನು ಹೋಗೋಕ್ಕಾಗತ್ತಾ ಅಂತ ನಿಮ್ಮಲ್ಲಿ ಯಾರಾದ್ರೂ ಹೇಳ್ತೀರಾ? ಅಂಬರೀಷ್ ಅವರು, ಅವ್ರ ಹೆಸರಲ್ಲೇ ಸ್ವಾಭಿಮಾನ, ಅವ್ರಿಗೆ ಹೆಸರು, ನೀವು ಮಂಡ್ಯದ ಗಂಡು ಅನ್ನೋ ಹೆಸರು 100 ವರ್ಷ ಆದ್ರೂ ಈ ಮಣ್ಣಲ್ಲಿ ಅಂಬರೀಷ್ ಅವರು ಒಬ್ಬರನ್ನೇ ಕರೆಯೋದು. ಅದನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಆ ಒಂದು ಮಂಡ್ಯದ ಗಂಡು ಅವರ ಜೊತೆಲಿ 27 ವರ್ಷ ನಾನು ಸಂಸಾರ ಮಾಡಿದವಳು. ಆ ಸ್ವಾಭಿಮಾನ ಏನು ಅನ್ನೋದು ಅವರಿಂದಾನೇ ನಾನು ಕಲ್ತಿದ್ದು. ನನಗೆ ಗೌರವ ಇಲ್ಲದೆ ಇರೋ ಕಡೆ ನನ್ನನ್ನು ಹೋಗಿ ಅಂತ ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಇಲ್ಲ. ಈಗ ನನ್ನ ಜಾಗದಲ್ಲಿ ಇನ್ನೊಬ್ಬರು ಬರ್ತಾರೆ, ಚಿಂತೆ ಇಲ್ಲ. ಆದ್ರೆ ಈ ಮಣ್ಣಿನ ಸೊಸೆ ಅನ್ನೋ ಸ್ಥಾನ ನನ್ನಿಂದ ಯಾರು ಕಿತ್ಕೊಳ್ಳೋಕೆ ಆಗೋದಿಲ್ವಲ್ಲ. ಅದು ನಿರಂತರ, ಅದು ಶಾಶ್ವತ. ಅಧಿಕಾರ ಬರುತ್ತೆ ಹೋಗುತ್ತೆ, ಪ್ರೀತಿ ಅನ್ನೋದು ಮಾತ್ರ ಶಾಶ್ವತ. ಆದ್ರೆ ಇನ್ನೊಂದು ನಿರ್ಧಾರ ನಾನು ಏನಕ್ಕೆ ಈ ಸಮಯದಲ್ಲಿ ತಗೊಳ್ಬೇಕು ಅಂತ ಅದನ್ನು ನಿಮಗೆ ನಾನು ಮನವರಿಕೆ ಮಾಡ್ಕೋಬೇಕಾಗಿದೆ. ನನ್ನ ಕಾರ್ಯಕರ್ತರಿಗೆ, ನನ್ನ ಬೆಂಬಲಿಗರಿಗೆ, ನನ್ನ ಜೊತೆಯಲ್ಲಿ ಇಷ್ಟು ವರ್ಷ ಏನು ಲೆಕ್ಕಿಸದೆ ಎಲ್ಲವನ್ನೂ ತ್ಯಾಗ ಮಾಡಿ ನನ್ನ ಜೊತೆಲಿ ಇದ್ದವ್ರಿಗೆ ನಾನು ಆನ್ಸರ್ ಬೆಲೆ, ಅವ್ರಿಗೆ ನಾನು ಉತ್ತರ ಕೊಡಬೇಕು. ಇವತ್ತಿನ ದಿನ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಅವರ ಆಸರೆ ತಗೊಂಡು ನನ್ನ ಕಾರ್ಯಕರ್ತರಿಗೆ ನಾನು ಶಕ್ತಿ ತುಂಬುವಂತ ಒಂದು ಕೆಲಸವನ್ನು ನಾನು ಮಾಡೋಕ್ಕಾದ್ರೆ ಆ ನಿರ್ಧಾರ ನಾನು ಇವತ್ತು ತಗೊಳ್ಬೇಕಾಗತ್ತೆ ಅನ್ನೋ ವಿಷಯ ಇದು ನಿಮ್ಮಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಾನು ಹೇಳಿದ್ದೀನಿ, ನನ್ನ ಮುಂದೆ ಇದ್ದಂಥ ಆಯ್ಕೆಗಳು ಯಾವುದು? ಇಂಡಿಪೆಂಡೆಂಟು ಬೇಡ, ಕಾಂಗ್ರೆಸ್ ಅಲ್ಲಿ ನಾನು ಬೇಡ ಅಂತ ಅವರೇ ಹೇಳಿದ ಮೇಲೆ ನಾನು ಯಾವತ್ತಿಗೂ ಅಲ್ಲಿಗೆ ನಾನು ಹೋಗೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.